ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬರೋಣ. ಬ್ಯಾಗ್ ಅಲ್ಲೈತೆ ಫ್ರೆಂಡ್ಸ್. ಡಿಮಾರ್ಟ್ಗೆ ಹೋಗಿ ಇಷ್ಟೆಲ್ಲ ತಕ್ಕೇನಾ. ಇದೊಂದು ನೀರು ಬೇಕು, ಯಾಕಂದ್ರೆ ಜೈಂಟ್ ಎಲ್ಲ ಮಾಡ್ಬಿಟ್ಟಾರೆ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ದೀಪಾ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಒಂದು ಕುಕ್ಕರಿಗೆ ಎಣ್ಣೆ ಮತ್ತು ಮಸಾಲೆ ಐಟಮ್, ಚಕ್ಕೆ, ಲವಂಗ, ಪಲಾವ್ ಎಲೆ, ಈ ಥರ ಮಸಾಲೆ ಐಟಮ್ ಬರುತ್ತಲ್ವ, ಅದೆಲ್ಲ ಆ್ಯಡ್ ಮಾಡಿ. ಸೊ ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಈರುಳ್ಳಿನ ಹಾಕಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೇನು ಇನ್ನೇನು ಚೇಂಜ್ ಆಗಿದೆ ಅಂದಮೇಲೆ ಟೊಮೊಟೊ ಹಾಕೋಣ. ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಸೊ ಇದು ಬೇಗ ಸಾಫ್ಟ್ ಆಗೋದಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡ್ರೆ ಬೇಗ ಟೊಮೊಟೊ ಸಾಫ್ಟ್ ಆಗುತ್ತೆ. ಇವೆಲ್ಲನೂ ಹಸಿ ವಾಸನೆ ಹೋಗಿ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಇದಕ್ಕೆ ನಾನು ಈಗ ಬಂದು ಮನೇಲಿ ಒಂದು ಸ್ವಲ್ಪ ಪಾಲಕ್ ಸೊಪ್ಪಿತ್ತು, ಅದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀರಿ. ಪಾಲಕ್ ಇಲ್ಲ ಅನ್ನೋರು ಮೆಂತ್ಯ ಸೊಪ್ಪು ಹಾಕ್ಕೊಬೋದು, ಎರಡೂ ಇಲ್ಲ ಅಂದ್ರೂ ಹಾಗೆ ಕೂಡ ಮಾಡ್ಕೊಬೋದು. ಕೊತ್ತಂಬರಿ ಸೊಪ್ಪು, ಪುದೀನ ಹಾಕಿ. ಸೊ ಪಾಲಕ್ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡ್ತೀನಿ. ಮಿಕ್ಸ್ ಕೊಟ್ಟು ಫ್ರೈ ಆದಮೇಲೆ ಒಂದು ಸ್ವಲ್ಪ ಮೊಸರು ಹಾಕ್ಕೊತೀನಿ. ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲನೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿ, ಎಣ್ಣೆ ಒಂದು ಸೈಡ್ ಆಗಬೇಕು, ಮಸಾಲ ಒಂದು ಸೈಡ್ ಆಗಬೇಕು, ಅಲ್ಲಿ ಗಂಟ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಬಾತು ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಇವಾಗ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಕೆಲವೊಂದು ಮಸಾಲ ಆ್ಯಡ್ ಮಾಡೋಣ. ಒಂದು ಚಿಟಿಕೆ ಅರಿಶಿನ, ರುಚಿಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಮತ್ತು ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ, ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು, ಇಷ್ಟೇ ಮಸಾಲ, ಬೇರೆ ಏನು ಮಸಾಲ ಇಲ್ಲ. ಸೊ ಇಷ್ಟೆಲ್ಲ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು, ನಾವು ಅಕ್ಕಿ ಎಷ್ಟು ತೊಗೊಂಡಿರ್ತೀರೋ ಅಷ್ಟು ನೀರು ಹಾಕ್ಕೊಂಡು ಒಂದು ವಿಸಿಲು ಇಲ್ಲಾಂದರೆ 2 ವಿಸಿಲ್ ತೊಗೊಂಡ್ರೆ ಒಂದೊಳ್ಳೆ ಬ್ರೇಕ್ಫಾಸ್ಟ್ ಮಾರ್ನಿಂಗ್ ಹೆಲ್ದಿಯಾಗಿ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಮೆಂತ್ಯ ಸೊಪ್ಪು ಇಲ್ಲಂದರೆ ಪಾಲಕ್ ಸೊಪ್ಪು ಇವೆರಡೂ ಆ್ಯಡ್ ಮಾಡ್ಬೋದು, ಎರಡೂ ಇಲ್ಲ ಅಂದರೆ ಹಾಗೆ ಕೂಡ ಮಾಡ್ಕೊಬೋದು. ಬನ್ನಿ ಫ್ರೆಂಡ್ಸ್, ಇವಾಗ ಡಿಮಾರ್ಟ್ಗೆ ಹೋಗೋಣ, ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬರೋಣ. ಬ್ಯಾಗ್ ಅಲ್ಲೈತೆ. ನನ್ನ ಮಗನಿಗೆ ಒಂದು ನೀರು ಬಾಟ್ಲು ಮತ್ತು ಟಿಫನ್ ಬಾಕ್ಸ್ ಬೇಕು. ಹಾಗೆ ನಮ್ಮ ಯಜಮಾನ್ರು ಸ್ವಲ್ಪ ಬಟ್ಟೆ ಇಸ್ಕೊತಾರಂತೆ. ಸೊ ಹಾಗೆ ಡಿಮಾರ್ಟ್ಗೆ ಹೋಗಿ ಶಾಪಿಂಗ್ ಮಾಡ್ಕೊಂಬರೋಣ. ಯಾವುದಾದ್ರೂ ಚಿಕ್ಕದು ಎತ್ಕೋ, ಇದು ಎತ್ಕೋ, ಇದು ಎತ್ಕೋದ್ರೆ ಸಾಕು. ಗಂಟಾಕ್ ತಿರ್ಗಾ, ಗಂಟಾಕಲ್ಲೇ ಇತ್ತು. ಹೋಗೋಣ. ಬ್ರೇಕ್ಫಾಸ್ಟ್ ಆದಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮಕ್ಕಳು ಸ್ಕೂಲ್ಗೆ ಹೋಗಿ ನಾನು ಫ್ರೆಶ್ ಅಪ್ ಎಲ್ಲ ಆಗಿ ಮತ್ತೆ ನಮ್ಮ ಯಜಮಾನ್ರು ಬಂದಮೇಲೆ ಡಿಮಾರ್ಟ್ಗೆ ಹೋಗ್ತಾ ಇದ್ದೀವಿ. ಡಿಮಾರ್ಟ್ಗೆ ಹೋಗಿ ಇಷ್ಟೆಲ್ಲ ತಗೊಬಂದ್ರಿ. ಅಲ್ಲಿ ವಿಡಿಯೋ ಎಲ್ಲ ಮಾಡಿಲ್ಲ ನಾನು. ಸೊ ಏನೇನು ತಂದಿದ್ದೀನಿ ಅದನ್ನು ಶೇರ್ ಮಾಡ್ಕೊತೀನಿ, ಓಕೆನಾ. ಇದೊಂದು ನೀರು ಬಾಟ್ಲು, 40 ರೂಪೀಸ್. ಮತ್ತು ಖರ್ಚೀಪು, ಇದೆಷ್ಟು ಪ್ರೈಸ್, 6 ಪೀಸ್ ಇದೆ, 130 ರೂಪೀಸ್. ಮತ್ತು ಇದು ಟಿಫಿನ್ ಬಾಕ್ಸು, ನನ್ನ ಮಕ್ಕಳಿಗೆ ಬೇಕಾಗಿತ್ತು ಇದು. ಸೊ ಹಂಗಾಗಿ ನಾನು ಕಾಣಿಸ್ತಾ ಇದ್ದೀನಾ. ಇದು ಬಂದು 90 ರೂಪೀಸು. 2 ಪೀಸ್ ತೊಗೊಂಡಿದ್ದೀನಿ, ಬುಜ್ಜಕ್ಕೊಂದು, ಚಿನ್ನಕ್ಕೊಂದು. ಸೊ ಒಂದು ಜೊತೆ ಚಪ್ಪಲಿ, ಬ್ಯಾಕ್ ಉಲ್ಟಾ ತೋರಿಸ್ತೀನಿ ರೀ ಫ್ರೆಂಡ್ಸ್. ಒಂದು ಜೊತೆ ಚಪ್ಪಲಿ ತೊಗೊಂಡಿದ್ದೀನಿ, ಇದು ಬುಜ್ಜಮ್ಮನಿಗೆ. ಇದು ಬಂದು 499, 500. ಬುಜ್ಜುದು 500. ಸೊ ಮತ್ತು ಇದು ನನ್ನ ಮಗನಿಗೆ, ಇದು ಬಂದು 400. ಸೊ ಇದೊಂದು ಜೊತೆ. ಇದು ನೀರು ಬಾಟ್ಲೊಂದು, 2 ನೀರು ಬಾಟ್ಲು, 2
ಬಾಕ್ಸ್ ತಂದಿದ್ದೀರಿ. ಇದೊಂದು ನೀರು ಬಾಟ್ಲು. ಇದು ಬಂದು ಎಷ್ಟಿದು 50 rupees 49. ಸೊ ಇದು ಒಂದ್ಸರಿ ನೀರಿಗೆ ಹಾಕ್ಕೊಳ್ತೀರಲ್ಲ ಹಾಕ್ಕೊಳ್ಳಿ ಇವಾಗ ಊರಿಕೊಳ್ಳ ಬೆಳಿಗ್ಗೆವರೆಗೂ ಊರಿಗೆ ಹೋಗು. ಇದೊಂದು ಜೊತೆ ಚಪ್ಪಲಿ. ಇದು 500 ನಮ್ಮ ಯಜಮಾನ್ರಿಗೆ. ಇದು ಯಜಮಾನ್ರಿಗೆ, ಇದು ಬುಜ್ಜುಗೆ, ಇದು ಚಿನ್ನುಗೆ, ಮತ್ತು ಇವೆರಡು ಮಕ್ಕಳಿಗೆ ಅಂತಲೇ ತಗೊಬಂದಿದ್ದು ಸಾಂಬಾರು ಹಾಕಿ ಕಳಿಸೋದಕ್ಕೆ. ಇದು 2 ನೀರು ಬಾಟ್ಲು. ಡಿಮಾರ್ಟಲ್ಲಿ ಇಷ್ಟೇ ತಗೊಂಡಿದ್ದು. ಮತ್ತು ಒಂದು ಸ್ಪೂನ್ 99 rupees. ಇಷ್ಟೇ ಡಿಮಾರ್ಟಲ್ಲಿ ತಗೊಂಡಿದ್ದು. ಸೊ ಇದಾದಮೇಲೆ ಹಾಗೆ ಬರ್ತಾ ತರಕಾರಿ ಎಲ್ಲ ತಗೊಂಬಂದೆ. ಟೊಮೊಟೊ, ಆಲೂಗಡ್ಡೆ, ಮತ್ತು ಇದು ಗೋಬಿ, ಬೀನ್ಸು, ಕ್ಯಾರೆಟು, ಮುಲ್ಲಂಗಿ, ನಿಂಬೆಹಣ್ಣು, ಆಮೇಲೆ ಇನ್ನೇನೈತೆ ಇದರಲ್ಲಿ, ಕ್ಯಾರೆಟು, ಬೀಟ್ರೋಟ್ ಐತೆ. ಸೊ ಇಷ್ಟು ತರಕಾರಿ ತಗೊಂಡು ಬಂದಿದೆ ಡಿಮಾರ್ಟ್ಗೆ ಹೋಗಿ. ನನಗೆ ಅಂತ ಏನು ಇಸ್ಕೊಟ್ಟಿಲ್ಲ ನಮ್ಮ ಯಜಮಾನ್ರು. ಬೇರೆ ಅವ್ರ ಮಕ್ಕಳಿಗೆ ಅವ್ರಿಗೆ ಮಾತ್ರ ತಗೊಂಡಿದ್ದಾರೆ. ನನಗೆ ಅಂತ ಇದೊಂದು ಸೌಟ್ ಇಸ್ಕೊಟ್ಟಿದ್ದಾರೆ ನೋಡಿ, ಅನ್ನದ ಕೈ. ಅಡುಗೆ ಮನೇಲಿ ಕೆಲಸ ಮಾಡ್ತೀನಲ್ವಾ, ಹಾಗಾಗಿ ಇದೊಂದು ನನಗೆ, ಇದೆಲ್ಲ ಅವ್ರಿಗೆ. ನನ್ನ ಮಗಳು ಚಪ್ಪಲಿ ಚೆನ್ನಾಗಿದೆ ಅಲ್ಲ, ನನಗಿಷ್ಟ ಆಯಿತು. 500 ಕಾಸ್ಟ್ಲಿ ಅನಿಸ್ತು, ಆದರೆ ಸೂಪರಾಗಿದೆ ನನ್ನ ಮಗನಿಗೆ, ನಮ್ಮ ಯಜಮಾನ್ರಿಗೆ. ಸೊ ಇದೆಲ್ಲ ಎತ್ತಿಕ್ಕಿ ಇವಾಗ ಅಡುಗೆ ಮಾಡಬೇಕು. ಮತ್ತು ನಿಂಬೆಹಣ್ಣು, ಸೌತೆಕಾಯಿ, ಮೆಣಸಿನ್ಕಾಯಿ, ಶುಂಠಿ, ಇಷ್ಟು ಸಾಮಾನು. ಈಗ ನೈಟ್ ಡಿನ್ನರ್ ಮಾಡ್ತಾ ಇದ್ದೀರಿ. ತರಕಾರಿ ಎಲ್ಲ ತಂದಿದ್ರಲ್ವಾ, ಹಾಗಾಗಿ ಬೀನ್ಸು, ಕ್ಯಾರೆಟು, ನೌಕಲ್ಲು, ಕ್ಯಾಬೇಜು, ಆಲೂಗಡ್ಡೆ ಇಷ್ಟನ್ನು ಹಾಕಿ ಒಂದು ಕೂಟ್ ಮಾಡಿ ಅದ್ರ ಜೊತೆಗೆ ಚಪಾತಿ ಮಾಡೋಣ ಅಂಥೇಳಿ. ಸೊ ನಾನು ನಮ್ಮ ಯಜಮಾನ್ರು ಇಬ್ಬರು ಸೇರಿ ಮಾಡ್ತಾಯಿದ್ದೀರಿ. ನಮ್ಮ ಯಜಮಾನ್ರಿಗೆ ಟೀ ಕೊಡು ಅಂತ ಹೇಳಿದ್ರು. ಸೊ ಟೀ ಮಾಡ್ತಾಯಿದ್ದೀನಿ. ತರಕಾರಿ ಎಲ್ಲ ನಾನು ಕಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಸೊ ಹಂಗಾಗಿ ಅವರು ತರಕಾರಿ ಕಟ್ ಮಾಡ್ತಾಯಿದ್ದಾರೆ, ನಾನು ಟೀ ಮಾಡ್ತಾಯಿದ್ದೀನಿ. ಈಗ ನೈಟ್ ಡಿನ್ನರ್ ಬಂದು ಸಿಂಪಲ್ಲಾಗಿ ಚಪಾತಿ ಮತ್ತು ಕೂಟು ಯಾವ ಥರ ಮಾಡೋದು ರೆಸಿಪಿನ ಶೇರ್ ಮಾಡ್ಕೊತೀನಿ. ಇದೇ ಮೆಥಡಲ್ಲಿ ನೀವು ಟ್ರೈ ಮಾಡಿ, ಸೂಪರ್ ಟೇಸ್ಟಿಯಾಗಿ ಬರುತ್ತೆ. ಇವಾಗ ಒಂದು ಬಾಣಲಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ ಇಷ್ಟನ್ನು ಎಣ್ಣೆ ಹಾಕಿ ಬಾಡಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು, ಪುದೀನ, ಚಕ್ಕೆ, ಲವಂಗ, ಮೆಣಸು ಮತ್ತು ಕಡಲೆಪಪ್ಪು, ಸೋಂಕಾಳು ಮತ್ತು ಎಳ್ಳು ತಗೊಂಡಿದ್ದೀನಿ. ಈ ಎಳ್ಳು ಹಾಕೋದ್ರಿಂದ ಕೂಟ್ ಸೂಪರಾಗಿ ಬರುತ್ತೆ. ಇದ್ರ ಜೊತೆಗೆ ಕಾಯಿ ಮತ್ತು ಒಂದು ಸ್ವಲ್ಪ ಗಸಗಸೆ ಮತ್ತು ಧನಿಯಾ ಪುಡಿ, ಇಷ್ಟು ಮಸಾಲನೂ ರುಬ್ಕೊಬೇಕಾಗುತ್ತೆ. ಇದನ್ನು ರುಬ್ಕೊಂಡು ಬರ್ತೀನಿ. ಇವಾಗ ರುಬ್ಬಿ ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಜೊತೆಗೆ ಸಾಸಿವೆ, ಜೀರಿಗೆ ಮತ್ತು ಕರ್ಬೇವಿನ ಸೊಪ್ಪು, ಒಂದು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಸೊ ಇದೆಲ್ಲ ಫ್ರೈ ಆದಮೇಲೆ ನಾವೇನು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀರೋ ಅದನ್ನೆಲ್ಲ ಎಣ್ಣೆಯಲ್ಲಿ ಬಾಡಿಸ್ಕೊಬೇಕಾಗುತ್ತೆ. ಸೊ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಅದ್ರ ಜೊತೆಗೆ ಒಂದು ಸ್ವಲ್ಪ ಅರಿಶಿನ ಮತ್ತು ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡಿ ಒಂದೊಳ್ಳೆ ಮಿಕ್ಸ್ ಕೊಟ್ಟು ನಾವೇನು ಮಸಾಲಾನ ರುಬ್ಬಿಟ್ಕೊಂಡಿದ್ದೀರೋ ಅದನ್ನು ಆ್ಯಡ್ ಮಾಡಿ, ಇದು ಕೂಟಾಗಿರೋದ್ರಿಂದ ಸ್ವಲ್ಪ ನೀರು ಕಮ್ಮಿನೇ ತಗೊಬೇಕಾಗುತ್ತೆ. ಮುದ್ದೆ ಅನ್ನಕ್ಕೆ ಏನಾದರೂ ಮಾಡಿಕೊಂಡ್ರೆ ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ. ನಾವು ಚಪಾತಿ, ಪೂರಿ, ಇಡ್ಲಿ, ದೋಸೆಗಾದರೆ ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಎಷ್ಟು ಬೇಕೋ ಅಷ್ಟು ನೀರು, ಉಪ್ಪು ಮತ್ತು ಮಸಾಲ ನಾವೇನು ರುಬ್ಬಿಟ್ಕೊಂಡಿದ್ದೀರೋ ಅದನ್ನೆಲ್ಲ ಆ್ಯಡ್ ಮಾಡಿ ಒಂದು ವಿಸಿಲ್, ಇಲ್ಲಾಂದರೆ ಒಂದು ವಿಸಿಲ್ ಬೇಡ 2 ವಿಸಿಲ್ ತೊಗೊಂಡ್ರೆ ಪರ್ಫೆಕ್ಟಾಗಿ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಸೊ ಈ ಮಸಾಲ ಬಂದು ಆಲ್ಮೋಸ್ಟ್ ಚಿಕನು ಮಟನ್ಗೆ ಏನಿರ್ತಿರೋ ಅದೇ ಮಸಾಲ, ಆದರೆ ಎಕ್ಸ್ಟ್ರಾ ಏನು ಆ್ಯಡ್ ಮಾಡಿದ್ದೀರಂದರೆ ಎಳ್ಳು ಮತ್ತು ಸೋಂಕಾಳು ಇವೆರಡು ಆ್ಯಡ್ ಮಾಡಿರೋದ್ರಿಂದ ಡಾಬಾದಲ್ಲಿ ಸಿಗುತ್ತಲ್ವ ಕೂಟು, ಅಂದರೆ ವೆಜಿಟೇಬಲ್ ಕುರ್ಮಾ ಕೂಟು ಅಂತೀರಲ್ವ,
ಆ ಥರ ಟೇಸ್ಟ್ ಇರುತ್ತೆ. ನೀವೂ ಎಳ್ಳು ಮತ್ತು ಸೋಂಕಾಳು ಹಾಕಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೀವು ಮತ್ತೆ ಮಾಡಿ ತಿಂತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಇದ್ರ ಜೊತೆಗೆ ನಾನು ಚಪಾತಿ ಮಾಡ್ಕೊಂಡಿದ್ದೀನಿ. ನೈಟ್ ಡಿನ್ನರ್ ಬಂದು ಹೀಗಿತ್ತು. ಐ ಹೋಪ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂದ್ಕೊತೀನಿ.